ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುತ್ತೇನೆಂದು ಮತ ಪಡೆದ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಹರಹನಹಳ್ಳಿ ಗ್ರಾಮಕ್ಕೆ ರಸ್ತೆ ನಿರ್ಮಿಸದ ಕಾರಣ ದುರ್ನಾತದ ನಡುವೆಯೇ ಜೀವನ ಕಳೆಯುತ್ತಿದ್ದಾರೆ. ಬಸನಗೌಡ ದದ್ದಲ್ ಅವರ ಕ್ಷೇತ್ರದ ಅಭಿವೃದ್ಧಿ ಇದೆ ನೋಡಿ ಎಂದು ಚೀಮಾರಿ ಹಾಕಿದ್ದಾರೆ. ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮವು ಶಾಸಕ ಬಸನಗೌಡ ದದ್ದಲ್ ಸ್ವಗ್ರಾಮ ದದ್ದಲ್ ಬಳಿ ಇದ್ದರು. ಇದೇ ಗ್ರಾಮವಾಗಿ ಕಾರಲ್ಲಿ ಸಂಚಾರ ಮಾಡಿದರು. ಅಭಿವೃದ್ಧಿ ಮಾಡಬೇಕು ಎನ್ನುವ ಇಚ್ಛಾಶಕ್ತಿ ಶಾಸಕ ಬಸನಗೌಡ ದದ್ದಲ್ಗೆ ಇಲ್ಲವಾಗಿದೆ ಎಂದು ಕ್ಷೇತ್ರದ ಮತದಾರರೇ ಆರೋಪಿಸಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ ಅವರೇ, ನಿಮಗೆ 2 ಬಾರಿ ಮತದಾರರು ಗೆಲ್ಲಿಸಿರುವುದು ನಿಮ್ಮನ್ನು ಅಭಿವೃದ್ಧಿ ಮಾಡಲೆಂದು. ಆದರೆ ಕ್ಷೇತ್ರದ ಜನರು ದುರ್ನಾತದಲ್ಲಿ ಬಿದ್ದು ಸತ್ತರೂ ನಿಮಗೆ ಸ್ವಲ್ಪನಾದರೂ ಕಾಳಜಿ ಇಲ್ಲವೇನ್ರಿ? ನೀವು ಕೆಲಸ ಮಾಡುತ್ತಿರುವುದಾದ್ರೂ ಏನಕ್ಕೆ ಎಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನರ ಕೂಗಾಗಿದೆ. ನಮ್ಮ ಹೆಸರು ಆಲಿಸಮ್ಮ ರೀ. ಅಲ್ಲಸಮ್ಮ, ಯಾವ ಊರಮ್ಮ ನಿಮ್ಮದು? ನಮ್ದು ಅರನಾಳಿ. ಅರನಾಳೆ. ನಿಮ್ದು ತಾಲೂಕು ಯಾವುದಮ್ಮ? ಮಾನ್ವಿ. ಮಾನ್ವಿ ತಾಲೂಕಮ್ಮ. ಏನಮ್ಮ ನಿಮ್ಮೂರಲ್ಲಿ ಸಮಸ್ಯೆ ಇದೆ? ನಮ್ಮೂರಾಗ ಮನಮಾನಿ ಸಮಸ್ಯೆ ಪೈಕಿ ಭಾರಿ ಮನಮಾನಿ ಸಮಸ್ಯೆ ಏನ್ರಿ, ಏನು ದಾರಿ ಎಂಬುದು ಇಷ್ಟು ಏನು ಗೊಬ್ಬು ವಾಸನ ದಾರಿ. ಮನೆಗೊಳಗ ಕುಂತ್ರೆ ಮನೆಗೊಳಗ ಸಮಯಗನು ಅಷ್ಟು ವಾಸನ. ಎಲ್ಲಿ ಮನೇಲಿ ಕುಂತು ಊಟ ಮಾಡಿದ್ರೆ ಎಷ್ಟು ವಾಸನ ನೋಡ್ರಿ. ಎಲ್ಲಾರನು ಮಾಡಿವಿ, MP ಮಾಡಿವಿ, MLA ಮಾಡಿವಿ, ಏನ್ರಿ ಎಲ್ಲಾರನು ಮಾಡಿವಿ. ಒಟ್ಟಿವಾಗ ಯಾರು ಕಾಣಲ್ಲ ನಮ್ಗೆ. ಅವ್ರು ಯಾರು ಕಾಣಲ್ಲ. ಇದನ್ನ ಯಾರು ಮಾಡ್ಬೇಕಂತ? ಯಾರು ನಿಮ್ಮ MLA ಯಾರಮ್ಮ? ನಮ್ಮ MLA ದದ್ದಲ್ ಬಸನಗೌಡ. ಮತ್ತೆ ಹೆಂಗ ಮಿಂಗಾದ್ರೆ ನಿಮ್ಮ ಸಮಸ್ಯೆ ಕೇಳಬೇಕು? ಅದರಿ ಮತ್ತೆ ಅವ್ರು ಎಲ್ಲಿರ್ತಾರಂತ ಹೋಗೋಣ ನಾವು. ಅವ್ರು ಎಲ್ಲಿ ನಮ್ಮ ಕೈ ಸಿಗುತ್ತಾರ? ಅವರು ಯಾಕ ಮತ್ತೆ ಓಟ್ ಹಾಕ್ಸೋ ಬಂದಿಲ್ಲ? ಅವಾಗ ಸಿಗ್ತಾರ್ರಿ, ಅವಾಗ ಕಾಣ್ತಾರ. ಈಗ ಮಾತ್ರ ಯಾರು ದೇವ್ರು ಕಾಣ್ತದ, ಅವ್ರು ಮಾತ್ರ ಕಾಣಲ್ಲ. ದೇವ್ರು ಕಾಣ್ತಾನ, ಅವ್ರು ಮಾತ್ರ ಕಾಣಲ್ಲ. ಯಾಕ ಮತ್ತೆ ನಿಮ್ಮ ಸಮಸ್ಯೆ ಕೇಳೋರು ಯಾರು? ಮತ್ತೆ ನಮ್ಮ ಸಮಸ್ಯೆ ಯಾರು ಕೇಳ್ಬೇಕ? ನಾವೇ ಎಲ್ಲಾರ ಮನೆ ಪಕ್ಕದಾಗಿದ್ದಾರ. ನೀನ್ ಯಾಕೆ ನೀರು ಚೆಲ್ದಿ, ನೀನ್ ಯಾಕೆ ನೀರು ಚೆಲ್ಲ, ನಾವೇ ತಲೆ ಹೊಡ್ಕೋಬೇಕು ಅಷ್ಟೇ. ನಾವೇ ತಲೆ ಹೊಡ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ನಾವು ಕೋರ್ಟಿಗೆ ಹೋದ್ರೆ ಅವಾಗ ಏನಂತಾರ, ಇಲ್ಲಮ್ಮ ಆಗ್ತದ, ಈಗ ಆಗ್ತದ, ನಾಳೆ ಆಗ್ತದ, ಬರ್ತದ ಆಗಿದೆ, ಎಲ್ಲ ಅಪ್ರೂವಲ್ ಆಗ್ಯದ, ಆಯ್ತಮ್ಮ ಆಯ್ತು, ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ. ಯಾರು ರೋಗ ಬಂದು ಸತ್ರ ಯಾರು ಜವಾಬ್ದಾರಿ? ಯಾರು ನಾವೇ ಸಾಯ್ಬೇಕು, ಇನ್ಯಾರು ಸಾಯ್ಬೇಕು? ಅವ್ರೇ ಸಾಯಕ್ ಹೋಗ್ತಾರ್ರಿ. ಅವ್ರು ದೊಡ್ಡ ಬಿಲ್ಡಿಂಗುಗಳಾಗಿದ್ದು ಅಲ್ಲಿ ಬೆಂಗಳೂರು, ಹೈದ್ರಾಬಾದ್ ಆ ಕಡೆಗಿದ್ದಾರ. ನಮ್ಮ ಕೈ ಸಿಗ್ತಾರೇನ್ರಿ ತಿಂಬರ್ಗೆ? ಅವ್ರು MP MLA ಆದವ್ರು. ಅವ್ರು ನಮ್ಮ ಕೈಗೆ ಯಾವ ಸಿಗ್ತಾರ? ಓಟ್ ಹಾಕಕ್ ಮಾತ್ರ ಬರ್ತಾರ, ಕಾಲು ಮಕ್ಕಿಗೆ ಅಂತ ಬರ್ತಾರ. ಈಗ ಮಾತ್ರ ಯಾರು ಬರಲ್ಲ. ನಾವು 70 ವರ್ಷ ಮಗನು ಬರಲ್ಲ ಅವರು. ಮತ್ತೆ ಹೆಂಗಮ್ಮ ನಿಮ್ದು ಸಮಸ್ಯೆ? ಹಂಗ ಮಾಡೋಂಥವ್ರು ಇದ್ರ ಮಾತ್ರ ನಾವ್ ಬೆಂಬಲ ಆಗಿರ್ತೇವೆ. ಮತ್ತೆ ಯಾಕೆ ಹಂಗ ಮಾಡೋರಿಗೆ ಹಂಗ ಬೆಂಬಲ ಆಗಿರ್ತವ, ಹಂಗ ಮಾಡ್ತೇವೆ. ನಿಮ್ ಗತಿ ಹೆಂಗಮ್ಮ? ನಮ್ ಗತಿ ಇಷ್ಟೇ, ನಮ್ ಗತಿ ಇಷ್ಟೇ ನೋಡ್ರಿ. ಈಗ ಮತ್ತೆ ನಾನು ಹೇಳ್ತನಲ್ಲ, ನಿಮ್ ಸತ್ರು ಕೂಡ ಕೇಳೋರಿಲ್ಲ. ಈಗ ಈ ಮನೆ ಬಗಲಕ್ಕೆ ನೀರ್ ಚೆಲ್ಬೇಕು, ಈ ಮನೆ ಬಗಲಕ್ಕೆ ನೀರ್ ಚೆಲ್ಬೇಕು. ನೀರ್ ಚೆಲ್ಲಿದ್ರ ಇವಾಗ ನೀನ್ ಯಾಕೆ ನೀರ್ ಚೆಲ್ದಿ, ನಾನ್ ಯಾಕೆ ನೀರ್ ಚೆಲ್ದ, ನಾವೇ ಗುದ್ದಾಡ್ಬೇಕು. ನಾವೇ ಗುದ್ದಾಡಿ ಇವಾಗ ಹೆಣ್ಮಕ್ಳು ಸುಮ್ಮನಿರ್ತೀವಿ. ಮತ್ತೆ ಈಗ ಓಟ್ ಕೇಳುವಾಗ ಅದು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ದಿನ ಕೇಳ್ತೀವಿ. ಆಯ್ತಮ್ಮ ಅಪ್ರೂವಲ್ ಆಗ್ಯದ, ಬರ್ತದ, ಆಯ್ತಮ್ಮ ಮಾಡ್ತೀವಿ. ಅಲ್ರಿ, ಮನೆಗಳ ಗುಡಿಸಲು ಇದ್ದಾವ. ಒಂದೊಂದು ಊರಾಗ ಒಂದು ಗುಡಿಸಲು ಮನೆಗಳಾಗ. ನಮ್ ಕೊಪ್ಪಿಗೆ ಯಾಕೆ ಮನೆಗಳು ಬರಲ್ಲ ಏನ್ರಿ? ಕೇಳಿದ್ರೆ ಏನಂತಾರ ಅವ್ರು? ಆಯ್ತಮ್ಮ ಬರ್ತಾವ, ಮುಂದಿನ ಪೀಳಿನ್ಯಾಗ, ಆಗಿನ ಪೀಳಿನ್ಯಾಗ ಹಿಂಗ ಹೇಳ್ಕೊಂತ ಹೋಗ್ತಾರ. ಆಗೈತೆ ಅವರು ದೊಡ್ಡ ಶ್ರೀಮಂತರ ಆಗ್ಬಿಟ್ಟಾರ. ನಮ್ಗೆ ಅವ್ರು ಮಾತು ಕೇಳ್ತಾರೆ. ಅವರು MP MLA ಆದವ್ರು. ಅವ್ರು ನಮಗ್ ಬರಲ್ಲ. ಅಧ್ಯಕ್ಷರಿಗೂ ಬಾಳ ಮೀರಾಗ್ಬಿಟ್ಟಾರ. PDO ಅಧ್ಯಕ್ಷ ಎಲ್ಲಾರು ಯಾರ್ಯಾರು ಇಲ್ಲ ನಮ್ಗೆ ಇವಾಗ. ಯಾರು ಇಲ್ಲ, ನಾವೇ ಯಾರಿಲ್ಲ. ಯಾರ್ಗ ಯಾವ್ದು ಹಿಂಗ ಆಗಲ್ಲ ಅಂತ ನಂಬರ್ ಅನ್ನ ಬರ್ಬೇಕಲ್ಲ. ನಿಮ್ಮ ಹೆಸರು? ಮೌಲಾಲಿ ಸರ್. ಮೌಲಾಲಿ. ನಿಮ್ದು ಯಾವ ಊರು ಸರ್? ಇದು ಅರನಾಳೆ. ತಾಲೂಕು ಯಾವುದು? ಮಾನ್ವಿ ತಾಲೂಕು. ಏನು ಸರ್ ಸಮಸ್ಯೆ ಏನಿದೆ? ಇದು ಏನಂದ್ರೆ ಒಬ್ರು ಮಾಡ್ತು ಅಂತ ಹೇಳ್ತಾರ, ಮಾಡಕ್ಕೆ ಬರ್ಬೋಡ್ರು. ಏನು ಸಮಸ್ಯೆ? ಏನು ಸಮಸ್ಯೆ? ಅವರು ಆಗ್ತು ಅನ್ನಕ 4 ತಿಂಗಳಾಯ್ತು, ಹಾಕೋಳ್ರು. ಏನು ಹಾಕೋಕ? ಏನದು ರೋಡ್ ಹಾಕ್ತವಪ್ಪ, ಹಾಕ್ತು ಅಂತಾರ, ಹಾಕೋಳ್ರು. ಬಂದ ಜಲ್ಲೆ ಬಂದದ, ಸಿಮೆಂಟ್ ಬಂದದ, ಎಲ್ಲ ಬಂದದ, ಹಾಕೋ ಶೀಶೆ ಹಾಕ್ತು ಅಂತಂದ್ರೆ ಹಾಕಿಲ್ಲ. ಅಂದ್ರೆ ಏನು ಚರಂಡಿ ಇಂಥ ಪರಿ ದುರ್ನಾತ ಬೀರಕತ್ತದಲ್ಲ? ಚರಂಡಿ ಎಲ್ಲ ಅದು ಸುಮ್ಮನೆ ರೋಡ್ ಇದು ಈ ಥರ ಮಾಡ್ರ ಅಂತ ಅಂದಿವಿ. ಅದು ಚರಂಡಿ ಮಾಡಬೇಡ್ರಿ, ಏನು ಮಾಡಬೇಡ್ರಿ, ನಡಬರ್ಕ್ ಹೋಗೋ ನೀರು ಓದ್ತಾವ, ಮಾಡಂಗೆ ಮಾಡ್ರದು ಮಾಡ್ತು ಅಂತ ಅನ್ನಕಂತಾರ. ಮಾಡೇ ಇಲ್ಲ ಸಲ. ಅಲ್ಲ, ಸ್ಮೆಲ್ ಜಗ್ಗಿ ಬರಕತ್ತದ. ಸ್ಮೆಲ್ ಬರೋರೇ ಮತ್ತೆ ಸುಮ್ಮನೆ ಕುಂತ್ಕೊಂಡು ಅವರೇ ತಿರುಗಾಡ್ತಾರೆ, ಅವರೇ ಗೊತ್ತಾಗಬೇಕು.
ಮತ್ತೆ ಯಾರು ಇದನ್ನ ಮಾಡೋರು ಯಾರು ಮತ್ತೆ ಯಾಕೆ ಮಾಡ್ತಾರೆ? ದದ್ದಲ ಬಸನಗೌಡ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಯಾಕೆ? ಆದ್ರೆಗೂ ಆತ ಏನು ಆ ಕಡೆ ಓದಾತ ಬಂದೇ ಇಲ್ಲ. ಗೆದ್ದಿದ್ದು ಒಂದ್ಸಲ ಬಂದಾನ, ನೋಡ್ಯಾನ, ಕಲಸ ಹೋಗಿದ್ದು ಕಲಸ ಆಗ್ತು ಅನ್ನೋ ಹಾಕೇ ಇಲ್ಲ. ಮತ್ತೆ ನೀವು ಈಗ ನಿಮ್ಮ ಕ್ಷೇತ್ರದ ಶಾಸಕರು ಅವರು ಇದ್ದಾರೆ, ನಿಮಗೆ ಪಕ್ಕದ ಊರವರು ಇದಾರ, ಮತ್ತೆ ಯಾಕೆ ಡೆವಲಪ್ ಮತ್ತೆ ಆತಗೆ ಹೆಂಗ್ ಕಳ್ಸೋದು ಹೆಂಗೆಲ್ಲೋ ಏನೋ ಓಟ್ ಹಾಕಿವ್ಯೋ ಹಾಕಿಲ್ಲೋ ಅವ್ರಿಗೆ ಗೊತ್ತಾಗ್ಬೇಕು. ಅದು ರೋಡ್ ಚಂದ ಆಗ್ಬೇಕು. ಅಸಲ್ ಮಾಡ್ರಪ್ಪ ಅಂದಾಗ ಮಾಡ್ತೀವಿ ಇವತ್ತಿಲ್ಲ ನಾಳೆ ಮಾಡ್ತೀವಿ, ಈ ತಿಂಗಳಾಗಲಿ ಮುಂದೆ ತಿಂಗಳಾಗ ಹಿಂಗೆ ನಡ್ದದ. ಅದು ಎಂದ ಮಾಡ್ತಾರೋ ಅವ್ರಿಗೆ ಗೊತ್ತಾಗಬೇಕು. ಏನಾದ್ರು ರೋಗ ರುಜಿನ ಬಂದು ಸತ್ತರೆ ಯಾರು ಜವಾಬ್ದಾರಿ? ಅವ್ರು ನೋಡ್ರೆ ಅವರಿಗೆ ಓಟ್ ಹಾಕೋ ಹೊತ್ತಿನಾಗ ಮಾತ್ರ ಜನ ಬೇಕು. ಯಾರಿಗೆ? ಸರ್ ಜನ ಹಾಕೋ ಹೊತ್ತಿನಾಗ ಓಟ್ ಹಾಕೋ ಟೈಮ್ನಾಗ ಜನಗಳು ಬೇಕು. ಗೆದ್ದ ಮೇಲೆ ಜನ ಬೇಕಿಲ್ಲ. ಪ್ರತಿಯೊಂದು ಕೆಲಸಗುನ ಹಿಂಗೆ ಮಾಡ್ತಾರ ಅವ್ರು. ಏನು ಬೇಕಿಲ್ಲಪ್ಪ ನಮ್ಗೇನು ಜನ ಏನಾನ ಬಿಗು ಮಾಡಿದ್ರೆ ನೋಡಪ್ಪ ಅರ್ನಾಳೆ ಗ್ರಾಮ ಓಟು ಜಾಸ್ತಿ ಬಿದ್ದಲ್ಲಪ್ಪ. ಆ ಮಾತು ಅಂದಾರೆ ಶಾಸಕರು. ಶಾಸಕರು ದದ್ದಲ ಬಸನಗೌಡ ಆಗ್ಲಿ, ಅವಾಗ ಒಂದ್ಸಲ ಹಿಂದಕ್ಕ ಊರಗಳದ ಟಿಪಿಗೂ ಅಂತಾನ. ಏನ್ ಎಲ್ಲರೂ ಹಿಂಗ ಅಂದವರೇ ಇದಾರೆ. ಅಲ್ಲ ರೀ, ಈ ರೀತಿ ಅನುಬಾರದಲ್ಲ, ಡೆವಲಪ್ಮೆಂಟ್ ಮಾಡ್ಬೇಕು. ಹಂಗ ಅನಬಾರ್ದಂದ್ರೆ ಏನಂತಾರ ಗೊತ್ತದವ್ರ, ನೀನ್ ನಮ್ ಕಡೆ ತಲ್ಲಪ್ಪ, ನಾವು ಮಾತಾಡಬಾರ್ದು. ಅಂದ್ರೆ ನೀವು ನಿಮ್ ಕಡೆ ತಂದ್ರೆ ಅವ್ರ ಕಡೆ ತಿದ್ದವ್ರು ಅಷ್ಟೇ ಕೇಳ್ಬೇಕು. ಅವ್ರ ಕಡೆ ಇದ್ದವರೇ ಕೇಳ್ಬೇಕು. ಅವ್ರು ನಮ್ಗೆ ಯಾರು ಓಟ್ ಹಾಕ್ಯಾರ, ನಮ್ಮಿಂದ ಯಾರು ತಿರುಗಾಡ್ತಾರ ಅವ್ರು ನನ್ನ ಕೇಳಪ್ಪ, ನೀನ್ ಕೇಳಕ್ ಅಧಿಕಾರ ಇಲ್ಲ ಅಂತಾರ. ಮತ್ತೆ ಓಟ್ ಎದಕ್ಕಾಗ್ರಿ? MLA ಹಾಕಿರ್ಯಾ ಸಾಕ್ಷಿ ಸಾಕ್ಷಿ ತೋರಿಸ್ಬೇಕಂದ್ರೆ ಹೆಂಗಂತ ತೋರಿಸ್ದಪ್ಪ? ಸಾಕ್ಷಿ ಹಾಕಿರ್ತ ನಿನಗೆ ಹಾಕಿವೆ ಓಟು, ಇನ್ನೊಬ್ಬನಿಗೆ ಹಾಕಿ, ಅವೆಲ್ಲ ಹೇಳ್ಬಾರ್ದು. ಊರಾಗ ಕೆಲಸ ನಡಿಬಾರ್ದ. ನಿನ್ಗೆ ಕೆಲಸ ನಡೆಸೋತ್ನ ನೀನು ನಿಂದಿರ್ಸಿಯಲ್ಲ. ನಿನ್ನ ಕೆಲಸ ಏನೈತಿ, ನಿನ್ನ ಕೆಲಸ ಮಾಡು. ಈ ಊರಾಗ ಮಾಡು, ನೀನು ಇನ್ನೊಂತಲ್ಲಿ ಮಾಡಲ್ಲ. ಅಲ್ಲೇ ನಮ್ಮ ಕೆಲಸ ಮಾಡಲ್ಲಿಗೂ ಹೌದಪ್ಪ ಇಲ್ಲಿ ಕೆಲಸ ನಿಂದಿರ್ಸಾರ ನಡಿ ತಗದ ನಿಂತ್ಕೊಂಡದಂದ್ರೆ ಒಪ್ತು ನಾವು. ಇದೇನಿಲ್ರಿ, ಆರಾಮ್ ಹಾಕ್ಕೊಂಡು ಹೋಗೋ ರೋಡಿನ ಇವಾಗ 4 ತಿಂಗಳಿಂದ ಇಷ್ಟೊಂದು ಗಲೀಜಿದೆ, ವಾಸನೆ ಇದೆ, ನೀರು ವಾಸನ ಮೂಗು ಮುಚ್ಚಿಕೊಂಡು ಹೆಂಗಿರ್ತಾರ್ರಿ? ಪಕ್ಕದ ಮನೆಗಳು ಹೆಂಗಿರ್ತಾರ್ರಿ? ಬಸನಗೌಡ ಬಂದೇ ಇಲ್ಲ ಅಸಲ್. ಆತ ಬಂದ್ರೆ ಗೊತ್ತಾಗುತ್ತಲ್ಲ. ಆತ ಬರ್ಲಾರ್ದಾಗ ಎಲ್ಲಿ ಗೊತ್ತಾಗುತ್ತೆ? ಊರಿಗೆ ಬಂದಿಲ್ಲ, ಬಂದೇ ಇಲ್ಲ. ಗೆದ್ದಾಲಿಂದ ಬಂದಿಲ್ಲ. ಆ ಕಡೆ ಸರಿ ಬಂದಾನ, ಹೋಗ್ಬಿಟ್ಟನ ಕಲಾಸ. ಏನು ಸಮಸ್ಯೆ? ನಿಮ್ಗೆ ದಿಕ್ಕ ಯಾರು? ನಿಮಗೆ ನಮಗೆ ನಾವೇ ದಿಕ್ಕು ಮಾಡ್ಕೋಬೇಕು. ಏನಿಲ್ಲ, ನಮ್ಮ ದಿಕ್ಕು ನಾವು ನೋಡ್ಕೋಬೇಕು. ಅವ್ರು ಊರಾಗಿದ್ದ ಲೀಡರ್ಗಳು ಏನಂತಾರ, ಆಯ್ತಪ್ಪ ಈ ತಿಂಗಳೆಲ್ಲ ಮಾಡ್ತೀವಿ. ಇವಾಗ ನಾವು ಸಣ್ಣವ್ರ ಇದೀವಿ, ಅವ್ರು ದೊಡ್ಡವ್ರು ಏನಾನ ಇದು ಮಾಡಿಬಿಟ್ರೆ ಏನೋ ಒಂದು ಕುತಂತ್ರಗಳು ಮಾಡಿಬಿಡ್ತಾರೆ. ಯಾವ ರೀತಿ ಕುತಂತ್ರ? ಏನೇ ಸಮಸ್ಯೆಗಳು ಬೇಸಿಲ್ಲ ಅದಾಗ ನೀನ್ ಹೆಂಗ ಮಾಡಿದಪ್ಪ ಆಗಿಂತ ಅವ್ನು ಹೋಗ್ರಲೆ, ಅವನ ಹೋಗಿ ಹಿಡ್ಕೊಂಬರಿಯಲ್ಲಿ ಅವ ಯಾವುದೋ ಒಂದು ಪೊಲೀಸರು ಕಳ್ಸೋದು, ಹಂಗ ಮಾಡೋದು ಹಿಂಗ ಮಾಡೋದು. ಅವನು ಬರ್ತಾನ, ಅವ್ನ ಮೌಲ ಅಂದ್ರೆ ಯಾವನಲ್ಲೇ ಅವನ ಕರ್ಕೊಂಬರಿಯಲ್ಲಿ. ಇಂಥ ಕೆಲಸಗಳು ನಡೆದವು ಇಲ್ಲಿ. ಆಲ್ರೆಡಿ ನಾವು ತಿಂದೀವಿ. ಆದ್ರೂ ನಾವು ಹೇಳಬಾರ್ದಂತ ಹೇಳಕಚ್ಚಿ ಪಬ್ಲಿಕ್ ನೀವು ಬಂದ ಅದಕ್ಕೆ ಪಬ್ಲಿಕ್ ಹೇಳಕಚ್ಚಿ ನನ್ನ ಬಂದು ನಾಳೆಗೆ ಅರೆಸ್ಟ್ ಮಾಡ್ಕೊಂಡು ಹೋಗಲ್ಲ ಅವನು. ಕೆಲಸಗಳು ಇರೋದಷ್ಟೇ. ಯಾವ ಬರ್ತಾನ ನಾವು ಅದರದಲ್ಲ, ಸ್ಟೇಷನ್ಗೆ ಹೋಗಕ್ಕೆ ರೆಡಿ ನಾನು. ಆದ್ರೂ ಅಂದ್ರೆ ಈ ರೀತಿಯಾಗಿ ಒಟ್ಟ ಇದು ಮಾಡ್ತಾರ ಅಂದ್ರೆ ಏನ ಕೇಳಕ್ ಹೋದ್ರೆ ಏನೇ ಕೇಳಕ್ ಹೋದ್ರೆ ಅವರಿಗೆ ನಮಗ ಬೇಕಿಲ್ದ ಮಾತುಗಳು ಆಡ್ತಾರೆ. ನೀ ಸಂಬಂಧ ಇಲ್ಲಪ್ಪ. ರೋಡ್ ನೋಡಿದ್ರೆ ಎಷ್ಟು ಗಲೀಜಾಗ್ಯದ. ತಾವು ತಿರುಗಾಡ್ತಾರ ಊರಾಗ, ದೊಡ್ಡವ್ರ ವ್ಯಕ್ತಿ ಗಣ್ಯ ವ್ಯಕ್ತಿಗಳಾಗಿ ತಾವು ತಿರುಗಾಡಿ 4 ಮಂದಿಗ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಇದು ಇದೊಂದು ತನ ಹೋಗಿ ಬರ್ತಾರ. ಗೊತ್ತಾಗಲ್ಲ ಅವರಿಗೆ, ಗೊತ್ತಾಗುತ್ತೆ ಇದು ಊರಿನ ಸಮಸ್ಯೆ. ಯಾಕಂದ್ರೆ ಅವರು ನಮ್ಮ ಊರಾಗ ಇರೋದಲ್ಲ, ಅವ್ರಿಗೆ ವಾಸನೆ ಕಾಣೋದಿಲ್ಲ, ನಮಗೆ ಕಾಣುತ್ತದೆ. ಅದು ಸಮಸ್ಯೆಗಳು ಬಗೆಹರಿಸೋದು ಅವ್ರು ಮಾಡ್ರಂತ ನಾವು ಹೇಳಕ್ ಹಚ್ಚಿವಿ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭಾಕರ್ ಸರ್. ಪ್ರಭಾಕರ್ ಯಾವ ನಿಮ್ದು? ನಮ್ದು ಹನ್ನೆರಡು. ಅರಣ್ಯ. ನಿಮ್ದು ತಾಲೂಕು ಯಾವುದು? ನಮ್ದು ಮಾನವಿ. ಹೌದಾ? ನಿಮ್ಮ MLA ಯಾರು? MLA ದದ್ದಲ ಬಸನಗೌಡ. ಹೌದಾ? ಏನ್ರಿ ನಿಮ್ಮ ಊರಲ್ಲಿ ಇಷ್ಟೊಂದು ಗಲೀಜಿದೆ, ಸಮಸ್ಯೆ ಇದೆ? ಮತ್ತೆ ಏನು ಮಾಡ್ತೀರಿ, ಅವ್ರು ಬರ್ತಾರಂತಾರ, ಓಟಲ್ಲಿ ಕೇಳ್ತಾರೆ, ಬಂದು ಓಟ್ ತಗೋಬೇಕು ಅಂತಾರ. ತಿರುಗಿ ಓಟ್ ಹಾಕಿದ್ದೆ ಒಂದು ಮಕ್ಕ, ಬಂದಿದ್ದೆ ಒಂದು ಮಕ್ಕ. ಹಿಂಗಾದ್ರೆ ಹೆಂಗ್ರಿ? ತಿರುಗಿ ಇಲ್ಲಿ ಹೊಲಸು ಆಗಿದ್ದು ಗೊತ್ತಿಲ್ಲ, ತಿರುಗಿ ಏನಮ್ಮದು ಗೊತ್ತಿಲ್ಲ ಸರ್. ಅವ್ರು ಬಂದಿದ್ದು ಇಲ್ಲಿ ಸಮಸ್ಯೆ ಕೊಟ್ಟಿವಿ ನಾವು. ಈಗ ಹನ್ನೆರಡಲ್ಲಿ ನಾವು ಓಟ್ ತಗೊಂಡ್ವಿ. ಅವ್ರು ಏನು ಮಾಡಬೇಕು ಏನಿಲ್ಲ ನಮ್ಮದು ಅವ್ರಿಗೇನು ಗೊತ್ತಿಲ್ಲ ಸರ್. ಮತ್ತೆ ಈ ರೀತಿ ಗಲೀಜಿದೆ, ಹೆಂಗಿರ್ತಾರೆ ಜನ? ಭಾಳ ಹೊಲಸ ಸರ್, ನಮಗೆ ಭಾಳ ಅಸಹ್ಯ ಕಾಣ್ತದೆ. ಮತ್ತೆ ಹೆಂಗ್ರಿ ಯಾರು ಜನರುಗಳು ಏನಂತಾರೆ? ಏನು ಮಾಡ್ತೀವಿ, ಕಾಲೇಜರು ಊರಲ್ಲಿ ಕಾಲೇಜರು ಬರ್ತಾವ. ಅಲ್ಲ ರೀ, ಜನರುಗಳು ತಿರುಗಾಡ್ತಾರಲ್ಲ, ಏನಂತಾರೆ? ಬಿದ್ದಿದಾರ? ಬಿದ್ದಾರ ಸರ್. ಬೇವರಲ್ಲಿ ಬಂದು ನಮ್ಮನ್ನು ಹನ್ನೆರಡಾಗ ಮನುಷ್ಯರು 5 ಅಂತ ಇರ್ತಾರೆ ಸರ್. ಏನಂತಾರ? 12 ಮನುಷ್ಯರು 5 ಯಾವರು MLAಗಳು ಓಟ್ಗಳು ತಗೊಳಕ್ಕೆ ಒಂದು ಮನುಷ್ಯರು ಓಟ್ ಇಲ್ದಾಗ ಒಂದು ಲೆಕ್ಕದಾಗ ಅನ್ಕಿ ಮಾತಾಡ್ತಾರೆ ನಾವು. ಅಧ್ಯಕ್ಷಗಳು, ಉಪಾಧ್ಯಕ್ಷರು, ನಂಬರ್ಸ್ಗಳು, ಮತ್ತೆ ನಮ್ಮ TP ಗೌಡ್ರವರು. ಈ ರೀತಿದಾದ್ರೆ ಮತ್ತೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡೋರು ಯಾರು ಸರ್? ಸೋಮಶೇಖರ್ ಗೌಡ್ರು ಆಗ್ತಂತ ಮಾಡಿ ಸರ್. ಅವರು ದಾರಿ ಬಿಡ್ರಿ ಸರ್. ಅವರು ಅಲ್ಲ ರೀ, ಮಾಡ್ಯಾರ ಅವರು. ಮತ್ತೆ ನಿಮ್ಮ MLA ಅವ್ರಿಗೆ ಹೇಳ್ಬೇಕು. MLA ಅಲ್ರಿ, ಅವ್ರು ನಮ್ಮ ಸೋಮಶೇಖರ್ ಗೌಡ್ರೆ ಮಾಡ್ತಂತ ಇದ್ರು. ಇವರು ದಾರಿ ಕೊಡ್ಲಲ್ಲ, ಈ ಪಕ್ಕದ ಮನೆ ಪಕ್ಕದವರೇ ದಾರಿ ಕೊಡ್ಲಲ್ಲ. ಅಲ್ಲ ಸರ್, ಮತ್ತೆ ಈ ರೀತಿ ಎಷ್ಟು ಗಲೀಜಾಗಿ ಸರ್ ಯಾರಾದ್ರೂ ಸತ್ರ ಹೆಂಗ್ರಿ?
ಹತ್ರ ನಮ್ದು ನಾವು ನೋಡ್ಬೇಕು, ನಾವೇ ಇದು ಮಾಡ್ಬೇಕು ಸರ್. ನಮ್ಮನೆ ನಾವೇ ಅಲ್ಲಿ ಉಸುಗ ಇದೆ ಸರ್, ಹೊಡೆದಾರ ಉಸುಗು ಕಂಕರ ಎಲ್ಲ ಹೊಡೆದಾರ. ಈಗ ಓಕೆ ಅಂದ್ರೆ ಮಾಡಿಬಿಡ್ತಾರೆ ಸ್ವಲ್ಪ. ಅಲ್ಲ ರೀ, ಮತ್ತೆ ಈಗ ಯಾರು ಸತ್ರು ಯಾರು ಜವಾಬ್ದಾರಿ? ಯಾರು ಹೇಳ್ರಿ, ನಮ್ಮ ಜವಾಬ್ದಾರಿ ಹತ್ರ ಬಂದ್ಕೊಡು ಸರ್. ಅವ್ರು ಎಲ್ಲಿ ಬರೋದಿಲ್ಲಲ್ಲ. ಒಂದು ಓಟ್ ಕೇಳಿದಾಗ ಒಂದು ಮಕ್ಕ ಬಂದಿದ್ದ, ಒಂದು ಮಕ್ಕ ಹೋಗಿದ್ದ, ಒಂದು ಮಕ್ಕ ಗೆದ್ದಲ್ಲಿಂದ ಬಂದಿಲ್ಲ ಸರ್. ಏನು ಯಾವಾಗ ಬಂದಿರ್ತಾರ ಒಂದು ಯಾವ ಮೀಟಿಂಗ್ ಇದ್ದಾಗ ಅಲ್ಲಿ ಮಾನವಿಯಲ್ಲಿ ರಾಯಚೂರಲ್ಲಿ ಬರ್ತಾರೆ ಅವರು. ಇಲ್ಲಿ ಯಾಕೆ ಬರ್ತಾರೆ ಸರ್? ಯಾಕೆ ಬಡವ್ರ ಕಷ್ಟ ಯಾರು ಕೇಳ್ಬೇಕು? ಸರ್ ಬಡವ್ರದ್ದು ನೀವು ನಿಮ್ಮ ತಿಪ್ಪಲು ನಿಮಗೆ ನಾನು ಓಟ್ ಕೇಳೋಕೆ ಬರ್ತಾ ಆಸೆ ಅಂತ ಹೋಗ್ಬಿಡ್ತೀವಿ. ಮುಂದಿನ ಸಮಸ್ಯೆ ನಿಮ್ಮ ಸಮಸ್ಯೆಗಳು. ಗೌಡನ ಇದ್ದಾನೆ, ಗೌಡ ಇದ್ದಾರೆ ಏನು ಮಾಡ್ತಾರೆ ಸರ್, ಅವರಿಗೆ ಸಪೋರ್ಟ್ ಇಲ್ಲ, ಅವ್ರಿಗೆ ಕೊಡೋದು ಸವಲತ್ತಿಲ್ಲ. ಹೌದಾ? ಹಾಂ.